ತುಂಬ ದಿನ ಆದಮೇಲೆ ಈ ಡ್ರೆಸ್ ಹಾಕೊಂಡಿದ್ದೀನಿ. ಹಾಕೊಂಡು ರೆಡಿ ಆಗ್ತಾಯಿದ್ದೀನಿ. ಇದು ನಮ್ಮ ಆಂಟಿ ಮನೆ. ಈಗ ಇಲ್ಲಿಂದ ನಮ್ಮ ತಂಗಿ ಮನೆಗೆ ಹೋಗ್ತಾ ಬರ್ತೀನಿ. ನಮ್ಮ ರೂಮು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದೆ. ಬೆಳಗ್ಗೆ ರೈಸ್ ಮಾಡಿದ್ದು ಬೆಳಗ್ಗೆ ತಿನ್ನಾಯಿತು. ತಿಂಡಿಗೆ ನೀವು ತಿನ್ನಲಿಲ್ಲ. ರೊಟೇಟ್ ಆಗುತ್ತೆ. ಇದು ಫ್ಲವರು ಬೇಡ ಅಂದರೆ ಲಕ್ಷ್ಮಿ ಈ ಥರ ಲಕ್ಷ್ಮಿ ಅಷ್ಟೇ ಈಜಿ ಇರ್ತದೆ. ಇದಕ್ಕೆ ನೆಕ್ಲೆಸ್ ಅನ್ಸುತ್ತೆ. ಎಷ್ಟು ಹಾಂ 32,790 ಹಾಕೋರು. ನಾನೇ ಕೊಡ್ತೀನಿ ಆಯ್ತಾ? ಥ್ಯಾಂಕ್ ಯು ಬಂಗಾರ, ಕೊಟ್ಬಿಡ್ತು. ಆಡಿ ಗಣಪತಿ ಡ್ಯಾನ್ಸ್ ಆಡಿ. ಅದಕ್ಕೆ ಕೈಯಲ್ಲೇ ಫಾಸ್ಟ್ ಆಗುತ್ತೆ. ರೊಟ್ಟಿ ಮಿಷನ್ ಕೈಯಲ್ಲೇ ಚೆನ್ನಾಗಿ ಮಾಡಬಹುದು. ನಮಸ್ಕಾರ ಎಲ್ಲರಿಗೂ. ನೆನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ನೆನ್ನೆನೇ ಹೇಳಿದ್ದೆ, ಇದು ಚಾಮುಂಡೇಶ್ವರಿ ಮತ್ತು ರಕ್ತಬೀಜಾಸುರಂದು ಲಾಸ್ಟ್ ಸೀನ್ ಇದು ಫೈಟಿಂಗ್ ನಡೀತಾ ಇದೆ. ಸೊ ನಡೀತಾ ಇರುವಾಗಲೇ ಅವ್ರಿಗೆ ಫುಲ್ಲು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ತಾರೆ. ಅಣ್ಣ ನೋಡಿದ್ರೆ ಫುಲ್ ಸಣ್ಣ ಇದ್ದಾರೆ, ಅದಕ್ಕೆ ಅಷ್ಟು ಶಕ್ತಿ ಇರತ್ತಂತೆ ಅವರಿಗೆ. ಅವ್ರು ಫುಲ್ಲು ಪಾತ್ರದೊಳಗೆ ಇನ್ವಾಲ್ವ್ ಆಗಿರ್ತಾರೆ. ಆಮೇಲೆ ಅವ್ರು ಕೆಳಗಡೆ ಬಿದ್ದೋಗ್ತಾರೆ. ಇದನ್ನ ಸಾಂಗ್ ಹೇಳ್ತಾ 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 ಕೆಳಗಡೆ ಬಿದ್ದೋಗ್ತಾರೆ. ಅವ್ರನ್ನ ಹಿಡಿಯೋದಕ್ಕೆ ಒಂದು 5-6 ಜನ ಆದ್ರೂ ಸಾಕಾಗಲ್ಲ. ನೀವು ನೋಡ್ಬೋದಲ್ಲಿ ಏಣಿನ ಹಾಕಿ ಪ್ರೆಸ್ ಮಾಡಿ ಆ ಕಡೆ ಈ ಕಡೆ ಕೈ ಕಾಲೆಲ್ಲ ಹಿಡ್ಕೊಂಡು ಇದು ಮಾಡ್ತಾರೆ. ಆ ಟೈಮಿಗೆ ಒಂದು ಮರಿ ಹೊಡೆದು ಆ ಕುರಿದು ರಕ್ತನ ತಗೊಂಡು ಬಂದು ಹಣೆಗಿಡ್ತಾರೆ. ಆಮೇಲೆ ಅವ್ರೊಂದು ಸ್ವಲ್ಪ ಜ್ಞಾನ ಎಲ್ಲ ಬಂದು ಒಂದು ಅರ್ಧ ಗಂಟೆ ಆದಮೇಲೆ ಸುಧಾರಿಸ್ಕೊಂಡು ಎದ್ದೇಳ್ತಾರೆ. ಸೊ ಆಮೇಲೆ ಫೈನಲಿ ನಾಟಕ ಮುಗಿಯುತ್ತೆ. ನಾಟಕ ಎಲ್ಲ ಮುಗ್ದಿದ್ದಾದ್ಮೇಲೆ ನಾವು ಎಲ್ಲರೂ ಹೋಗಿ ನಮ್ಮ ಆಂಟಿ ಮನೇಲೆ ಒಂದು 2 ಅವರ್ ನಿದ್ದೆ ಮಾಡಿದ್ವಿ. ಸೊ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ವಲ್ಲ, ತಲೆನೋವು ಬರುತ್ತೆ ಅಂತ ಆಮೇಲೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ತಂಗಿ ಮನೆಗೆ ಹೋಗೋಣ ಅಂತ ಮತ್ತೆ ರೆಡಿ ಆಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ. ತುಂಬ ದಿನ ಆದಮೇಲೆ ಈ ಡ್ರೆಸ್ ಹಾಕೊಂಡಿದ್ದೀನಿ. ಹಾಕೊಂಡು ರೆಡಿ ಆಗ್ತಾಯಿದ್ದೀನಿ. ಇದು ನಮ್ಮ ಆಂಟಿ ಮನೆ. ಈಗ ಇಲ್ಲಿಂದ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಬಂದು ಚೆನ್ನಾಗಿ ನಿದ್ದೆ ಮಾಡಿ ರಾತ್ರಿ ಎಲ್ಲ ಎದ್ದಿದ್ವಿ ನಾಟಕ ನೋಡೋಕ್ಕೆ. ಒಬ್ಬರು ಮಲಗಿಲ್ಲ, ಮಕ್ಕಳು ಸಮೇತ ಎಲ್ಲರೂ ಎದ್ದು ನೋಡ್ತಾಯಿದ್ರು. ಈಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಕ್ಬೇಡ 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 ಗುಂಡ, ಏನು ಮಾಡ್ತಿದ್ಯಾ? ಹಾಂ, ಏನು ಗುಂಡ? ಗುಂಡು 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 ಗುಲಾಬ್ ಜಾಮೂನ್ ಬೆಳ್ಳಿದು ಸರ. ಗುಂಡು ಗುಂಡು ಗುಲಾಬ್ ಜಾಮ್, ನಮ್ಮ ಗುಂಡ ಗುಲಾಬ್ ಜಾಮೂನ್. ನಾವೆಲ್ಲ ರೆಡಿಯಾಗಿ ನಮ್ಮ ತಂಗಿ ಮನೆಗೆ ಹೋಗೋದ್ರೊಳಗೆ ಅವಳು ಕೂಡ ರೆಡಿಯಾಗಿದ್ಲು. ಸೊ ಎಲ್ಲರೂ ರೆಡಿ ಆಗ್ತಾಯಿದ್ರು. ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದು ಕಮ್ಮಿ ಸ್ವಲ್ಪ. ಬೆಳಿಗ್ಗೆನೇ ಎದ್ದು ಕೆಲಸ ಬ್ಯುಸಿ. ಯಾವಾಗ್ಲೂ ನಮ್ಮ ಜೈ ಮೇಡಮ್ಮು ಫುಲ್ ಬ್ಯುಸಿಯಾಗಿರ್ತಾರೆ. ಅದರಲ್ಲಿ ಪಿಂಕ್ ಆ್ಯಂಡ್ ಆರೆಂಜ್ ಕಲರ್ ಸ್ಯಾರಿ ಹಾಕ್ಕೊಂಡು ಅವ್ರ ಮನೆ ಫಂಕ್ಷನ್ ಅಲ್ವಾ, ಹಂಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿದ್ಲು. ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಮ್ಮ ಅಮ್ಮನೂ ಬಂದಿದ್ದರು. ಸೊ ಅಮ್ಮ ಬೆಳಿಗ್ಗೆ ಬಂದರು. ನಿನ್ನೆ ನಾವೆಲ್ಲರೂ ಹೋಗಿದ್ವಲ್ಲ, ಹಂಗಾಗಿ ಮನೇಲಿ ಇರೋರಿಲ್ಲ ಅಂತ ಇವತ್ತು ಬೆಳಿಗ್ಗೆ ಬಂದರು. ನಮ್ಮಮ್ಮನೂ ಬಂದಿದ್ದರು. ಎಲ್ಲ ಮಕ್ಳುಗಳು ರೆಡಿಯಾಗಿ ನನ್ನ ಕ್ಯಾಮ್ರಾಗೆ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ ಕೂಡ ವಿಡಿಯೋ ತಗೊಳ್ಳಿ ಅಂತ ಬಂದರು. ಎಲ್ಲ ಚೆನ್ನಾಗಿ ರೆಡಿಯಾಗಿ ಒಂಥರ ಚೆನ್ನಾಗಿರುತ್ತೆ. ಫ್ರೆಂಡ್ಲಿಯಾಗಿ ಎಲ್ಲರೂ ಸೆಟ್ ಆಗ್ತಾರೆ. ಹಂಗಾಗಿ ಖುಷಿಯಾಗುತ್ತೆ ಎಲ್ಲರ ಜೊತೆ ಇರೋದಕ್ಕೆ. ಬೆಂಗಳೂರಲ್ಲಿ ಬಿಸಿಲು ಸೆಕೆಗಂತೂ ಮನೆ ಒಳಗಡೆ ಕೂರೋದಕ್ಕೆ ಆಗ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಸೆಕೆ ಆಗ್ತಾಯಿತ್ತು. ಹಾಗೆಯೇ ಹೊರಗಡೆ ಪಾರ್ಕಿಂಗಲ್ಲಿ ನಾವೆಲ್ಲರೂ ಚೇರ್ ಹಾಕ್ಕೊಂಡು ಒಂದು ಕಡೆ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಫ್ಯಾಮಿಲಿಯರು ಒಂದಷ್ಟು ಡಿಸ್ಕಸ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಸೊ ಊಟ ರೆಡಿ ಇದೆ ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾ ಇದ್ರು. ಊಟಕ್ಕೆ ನಾನ್ ವೆಜ್ ಊಟ ಒಂದು 3 ಕುರಿ ಏನೋ ಹೊಡೆದಿದ್ರಂತೆ. 1 ಕ್ವಿಂಟಾಲ್ ಮಟನ್ ಮಾಡಿಸಿದ್ದು.
ಸೊ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ರು. ನಮ್ಮಮ್ಮ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಮಕ್ಕಳು ಸೈನ್ಯನ ಕೂರಿಸ್ಕೊಂಡು ನಮ್ಮಮ್ಮ ಕೂತ್ಕೊಂಡಿದ್ರು. ಎಲ್ಲ ನಮ್ಮ ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಎಲ್ಲ ಮಕ್ಕಳುಗಳು ಫಸ್ಟು ಕೂತ್ಕೊಂಡಿದ್ರು. ನಿಮಗೂ ಖಾಲಿ ಇದೆ ಬಂದು ಕೂತ್ಕೊಳ್ಳಿ ಅಂತ ಕರೀತಾ ಇದ್ರು. ಹಂಗಾಗಿ ನಾವು ಕೂಡ ಎಲ್ಲ ಹೋಗಿ ಕೂತ್ಕೊಂಡಿದ್ವಿ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಭಟ್ರು ಬ್ಯಾಂಗ್ಳೂರವರೇನೆ, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಮಾಡಿದ್ದವರೇನೆ. ಸೊ ಈ ಟೈಮೂ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಮಟನ್ನು ಸಾಂಬಾರು, ಚಿಕನ್ ಫ್ರೈ, ಚಿಕನ್ 65, ಆಮೇಲೆ ಗೀ ರೈಸು, ಸೊ ಬೋಟಿ ಗೊಜ್ಜು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಹರ್ಷ 3 ಜನನು ಜ್ಯುವೆಲರಿ ಶಾಪ್ಗೆ ಹೋಗಿದ್ವಿ. ನಾನು ಲಾಸ್ಟ್ ಟೈಮು ನನ್ನ ಬ್ರೇಸ್ಲೈಟು ಒಂದು ಸ್ವಲ್ಪ ಲಿಂಕ್ ಜಾಸ್ತಿ ಆಗಿತ್ತು. ಅದನ್ನು ಕಟ್ ಮಾಡಿ ರೆಡಿ ಮಾಡಿರಿ ಅಂತ ಹೇಳಿಟ್ಟು ಬಂದಿದ್ದೆ. ಹೇಗೂ ನಮ್ಮ ತಂಗಿ ಮನೆ ಫಂಕ್ಷನಿಗೆ ಹೋಗ್ತೀವಲ್ಲ ಅವತ್ತು ಬರ್ತೀನಿ ಅಂತ. ಹಿಂದಿನ ದಿನ ಫೋನ್ ಮಾಡಿದೆ, ರೆಡಿಯಾಗಿದೆಯೇನ್ರಿ ಅಂತ. ಆಗಿದೆ ಬನ್ನಿ ಮೇಡಮ್ ಅಂದರು. ಸೊ ಯೂಶಲಿ ನಾನು ಅಕ್ಷಯ ತೃತೀಯಗೆ ಅಂತಲೇ ಏನು ತೊಗೊಳೋದಕ್ಕೆ ಹೋಗಲ್ಲ, ಹೋಗಿದ್ದೀವಲ್ಲ ಅಂತ ಒಂದು ಇಯರಿಂಗ್ನ ತೊಗೊಂಡಿದ್ದೀನಿ. ಯಾವ್ದು ತೊಗೊಂಡಿದ್ದೀನಿ ಅಂತ ಅಕ್ಷಯ ತೃತೀಯಗೆ ಇಟ್ಟು ಪೂಜೆ ಮಾಡಿ ಅದ್ರ ಲಾಗ್ನ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಸಿಂಪಲ್ ಆಗಿರೋದೊಂದು ಇಯರಿಂಗ್ನ ಕೂಡ ತೊಗೊಂಡೆ. ಹೊಸ ಕಲೆಕ್ಷನ್ಸ್ ಎಲ್ಲ ತರಿಸಿದ್ದಾರೆ. ಸೊ ಇದನ್ನು ನೋಡಿ ಅಂತ ತೆಗೆದು ತೋರಿಸ್ತಾ ಇದ್ರು. ಆ ನೆಕ್ಲೆಸ್ಗಳನ್ನಂತೂ ನೋಡಿ ಕಣ್ಣು ಹಂಗೆ ಹೋಗ್ಬಿಡ್ತಾ ಇತ್ತು. ನಿಮ್ಗೆ ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆದರೆ ತಗೊಳ್ಳಿ ಅಂತ ಇದ್ರು. ಅಪ್ಪ ಇವಾಗ ತಗೊಳಕ್ಕೆಲ್ಲ ದುಡ್ಡೇ ಇಲ್ಲ ಅಂತ ನೋಡ್ಬಿಟ್ಟು ಇರ್ತಿಟ್ಟೆ. ಈಗ ನೋಡ್ತಾ ಇದ್ದೀನಲ್ವ, ಇದಂತೂ ನಂಗೆ ಒಂಥರ ಯುನೀಕ್ ಅನಿಸ್ತು. ತುಂಬ ಚೆನ್ನಾಗಿದೆ. ಆ ಲಾಕೆಟ್ಟು ಒಳಗಡೆ ಈ ಥರ ರೊಟೇಟ್ ಆಗುತ್ತೆ. ಅದು ಸೊ 80 ಗ್ರಾಮ್ ಇದೆ. ಆಮೇಲೆ ಲೈಟ್ ವೇಟ್ ಕಲೆಕ್ಷನ್ಸ್ನ ನಾವು ಲಾಸ್ಟ್ ಟೈಮ್ ಕೀರ್ತನಕ್ಕೆ ತೊಗೊಳಕ್ಕೆ ಹೋದಾಗ ಇಷ್ಟೊಂದು ತರಿಸಿರ್ಲಿಲ್ಲ. ಈ ಸತಿ ಅಕ್ಷಯ ತೃತೀಯಗೆ ಅಂತ ತುಂಬ ವೆರೈಟೀಸ್ನ ತರಿಸಿದ್ದಾರೆ. ಆಮೇಲೆ ಇನ್ನೊಂದು ಖುಷಿ ಪಡ್ತಾ ಇದ್ರು ಅವರು, ನನ್ನ ಲಾಗ್ಸ್ ನೋಡ್ಕೊಂಡು ಒಂದು 2-3 ಜನ ಹೋಗಿ ನನ್ನ ಹೆಸರು ಹೇಳ್ಕೊಂಡು ಶಾಪಿಂಗ್ ಮಾಡಿದ್ರಂತೆ. ಸೊ ಹೇಳ್ತಾ ಇದ್ರು ಸ್ವಲ್ಪ ಕಮ್ಮಿ ರೀಸನಬಲ್ ಪ್ರೈಸಲ್ಲೇ ಹಾಕ್ಕೊಟ್ಟಿದ್ದೀನಿ ಮೇಡಮ್ ಅಂತ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರಿಸಿದ್ದಾರೆ. ಆಲ್ರೆಡಿ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಆಮೇಲೆ ಲೈಟ್ ವೆಯ್ಟಲ್ಲಿ ತುಂಬ ವೆರೈಟೀಸ್ನ ತರಿಸಿದ್ದಾರೆ. ಅದರಲ್ಲಿ ಬ್ಯಾಂಗಲ್ಸ್ಗಳಂತೂ ತೋರಿಸ್ತಾ ಇದ್ರು. ನಂಗಂತೂ ಸಖತ್ ಇಷ್ಟ ಆಯಿತು. ಶಾರ್ಟ್ ನೆಕ್ಲೆಸ್ಸು 15 ಗ್ರಾಮಿಂದನೂ ಇದೆ. 15ರಿಂದ 20 ಗ್ರಾಮು, 25 ಗ್ರಾಮಿಗೆಲ್ಲ ಎಲ್ಲದನ್ನು ತೆಗೆದು ತೋರಿಸ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಹಾಕೊಂಡು ಒಂದ್ಸತಿ ನೋಡಿ ಮೇಡಮ್, ಹಾಕೊಳ್ಳೋದಕ್ಕೇನಲ್ಲೇ ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸಖತ್ ಫ್ರೆಂಡ್ಲಿಯಾಗಿ ಎಲ್ಲದನ್ನು ತೋರಿಸ್ತಾರೆ. ಸೊ ಹಾಗಾಗಿ ನನಗೆ ಇಲ್ಲಿ ಎಸ್ಪೆಷಲಿ ಇರಾ ಜ್ಯುವೆಲರ್ಸಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ತುಂಬ ಇಷ್ಟ ಆಗುತ್ತೆ. ಕಸ್ಟಮರ್ನ ಅವರು ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಅದಂತೂ ತುಂಬಾ ಇಷ್ಟ ಆಗುತ್ತೆ. ನನ್ನೊಬ್ಳನ್ನ ಅಂತ ಅಲ್ಲ, ಬರೋ ಪ್ರತಿಯೊಬ್ಬರು ಕಸ್ಟಮರಿಗೂ ಅಷ್ಟು ಪೇಷನ್ಸಿಂದ ಎಲ್ಲದನ್ನು ತೋರಿಸ್ತಾರೆ ಮತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ವಲ್ಪ ಮೇಕಿಂಗ್ ಚಾರ್ಜ್ ಆಗಿರ್ಬೋದು, ವೇಸ್ಟೇಜ್ ಚಾರ್ಜ್ನ ಕಮ್ಮಿ ಬೆಲೆಯಲ್ಲಿ ಹಾಕ್ಕೊಡ್ತಾರೆ. ಸೊ ಹಾಗಾಗಿ ನಂಗೆ ಸಖತ್ ಇಷ್ಟ ಆಗುತ್ತೆ. ಸಿಂಗಲ್ ಬ್ಯಾಂಗಲ್ ಅಂತೂ ತುಂಬ ಚೆನ್ನಾಗಿರೋವನ್ನ ತರಿಸಿದ್ದಾರೆ. ಅದರಲ್ಲಿ ಒಂದು 2 ಬ್ಯಾಂಗಲ್ನ ನೀವು ವೇರ್ ಮಾಡಿ ನೋಡಿ ಮೇಡಮ್ ಅಂತ ನನ್ನ ಕೈಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ರು. ಅದರಲ್ಲಿ ಒಂದು 17 ಗ್ರಾಮ್ ಇದೆ ಈ ನನ್ನ ಬ್ಯಾಂಗಲ್ ಹಾಕ್ಕೊಂಡಿದ್ದು. ಸೊ ಅದನ್ನು ಗೊತ್ತಿಲ್ಲ, ಎತ್ತಿಟ್ಟಿರಿ ನೋಡೋಣ ಅಂತ. ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಡ್ರೆಸ್ಸಿಗೆ, ಸ್ಯಾರಿಗೆ ಎಲ್ಲದಕ್ಕೂ ಹಾಕ್ಕೊಳ್ಬೋದು. ಹಾಕ್ಕೊಳ್ಳಿ ಮೇಡಮ್ ಅಂತ ನನ್ನ ಕೈಗೆ ಹಾಕಿ ತೋರಿಸ್ತಾ ಇದ್ರು. ನಂಗೊಂಚೂರು ಸಖತ್ ಇಷ್ಟ ಆಯಿತು. ಒಂಥರ ಎಲಿಗೆಂಟ್ ಲುಕ್ ಅಂತ ಹೇಳ್ಬೋದು. ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಟೈಮ್ ಇದ್ದರೆ ಒಂದ್ಸತಿ ವಿಸಿಟ್ ಮಾಡಿ ನೀವು ಕೂಡ. ನಾವು ಬೆಂಗಳೂರಲ್ಲಿದ್ದಾಗ ನಮ್ಮ ಪಕ್ಕದ ಮನೇಲಿ ಇದ್ದಂಥ ನನ್ನ ಫ್ರೆಂಡು ಪೂಜಾ ಅಂತ, ಅವ್ರ ಮಗ ಇವನು. ಸೊ ನಾನು ಬೆಂಗಳೂರು ಖಾಲಿ ಮಾಡಿದಾಗ ಇವನು ಚಿಕ್ಕ ಪಾಪು, ಒಂದು 9 ಮಂತ್ಸ್ ಪಾಪು ಇದ್ದ. ಇವಾಗ ಇಷ್ಟು ದೊಡ್ಡವನಾಗಿದ್ದಾನೆ. ಫೋನಲ್ಲಿ ಮಾತ್ರ ಮಾತಾಡ್ತಾ ಇರ್ತೀವಿ. ಇವತ್ತು ಹೇಗೂ ಹೋಗಿದ್ದೀವಲ್ಲ, ಒಂದ್ಸತಿ ಅವ್ನು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಮೊನ್ನೆ ಅವ್ನ ಬರ್ತಡೇ ಕೂಡ ಆಯಿತು. ಅವಾಗ ವಿಶ್ ಮಾಡಿದಾಗ ದೊಡ್ಡಮ್ಮ ಬನ್ನಿ ನಮ್ಮ ಮನೆಗೆ ಅಂತ ಕರೀತಾ ಇತ್ತು. ಸೊ ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ, ಅವ್ನು ಮಲಗಿದ್ದ, ನಾವು ಹೋಗಿ ದೊಡ್ಡಮ್ಮ ಬಂದಿದ್ದಾರೆ ಎದ್ದೇಳೋ ಅಂದ ತಕ್ಷಣ ಪಾಪ ಎಷ್ಟು ಖುಷಿಯಾಗಿ ಎದ್ದು ಬಂದ ಅಂದರೆ, ಅಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಬಂದು, ನಾನು ನೋಡಿದ್ದೆ ಅವನ್ನ ಫಸ್ಟ್ ಟೈಮು, ಬರೀ ವಾಯ್ಸ್ ಮಾತ್ರ ಕೇಳ್ಕೊಂಡಿದ್ದ. ಸೊ ತುಂಬ ಖುಷಿಪಟ್ಟೆ. ಎತ್ಕೊಂಡಂತೂ ತುಂಬ ಹೊತ್ತು ಎತ್ಕೊಂಡು ಮುದ್ದಾಡಿ ಬಂದ್ವಿ. ಸೊ ಮಕ್ಕಳಿಗೆ ನಿಷ್ಕಲ್ಮಶವಾದ ಮನಸ್ಸಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ. ಇದು ಅವತ್ತಿನ ದಿನ ನೈಟು ಎಲ್ಲರೂ ನನ್ನ ತಂಗಿ ಮನೇಲೇ ಸ್ಟೇ ಆದ್ವಿ. ಸೊ ಅವತ್ತು ಮಕ್ಳುಗಳೆಲ್ಲ ಸೇರಿಕೊಂಡು ಅಂತ್ಯಾಕ್ಷರಿ ಆಡೋದು, ಮೋನೋ ಆಕ್ಟಿಂಗು, ಸ್ವಲ್ಪ ಡ್ಯಾನ್ಸು ಇದೆಲ್ಲ ಇತ್ತು. ಚೆನ್ನಾಗಿತ್ತು. ಮಕ್ಳುಗಳೆಲ್ಲ ಸೇರಿಕೊಂಡು 2 ಪಾರ್ಟು. ನಾವು ಮಕ್ಳ ಜೊತೆ ಮಕ್ಕಳಾಗಿದ್ವಿ. ಗೊತ್ತಿರೋ ಅಂಥ ಒಂದಷ್ಟು ಅಂತ್ಯಾಕ್ಷರಿ ಆಡೋದಕ್ಕೆ ಶುರು ಮಾಡಿದ್ವಿ. ಸಖತ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಯಾರು ಆಡ್ತೇ ಇಲ್ಲಲ್ಲ.
ಕುಣಿಬೇಕು ಕೋಗಿಲೆಯು ಆಡಬೇಕು ಅಪ್ಪನೂ ದುಡಿಬೇಕು ಅಮ್ಮನೂ ಆಡಬೇಕು ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಆಡಿ ಗರಿಪುಡಿ ಡ್ಯಾನ್ಸ್ ಆಡಿ ಅದಕ್ಕೆ ಆಗುತ್ತೈತೆ ತವರಿಗೆ ಬಾ ಹಾ ನೋಡಿಲ್ ಮ್ಯೂಸಿಕ್ ಹೇಳೆ ಗಮನಿಸು ಒಮ್ಮೆ ನೀನು ಬಯಸಿದೆ ನಿನ್ನೆ ನಾನು ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ ತನುಷ ಯಾವ್ದು ಹಾಡು ಹೇಳಿ ನೀನು ಹಾ? ಗರಿಪುಡಿ? ಗರಿಪುಡಿ ಡ್ಯಾನ್ಸ್ ಆಡಿ ಇದಕ್ಕೆ ಆಟಿಗೆ ಬುಲೆಟ್ ರಕ್ತವಳೆ ಕಣ್ಣಾಗೆ ಬೇಟೆಗೆ ಹೋಗೋದೆ ಬೇಡ ಇಲ್ಲೇ ಶಿಕಾರಿ ಹೋಗಿದ್ದೆ ಬಿದ್ದ ಹುಡುಗ ಪಾಪ ಇದು ನೆಕ್ಸ್ಟ್ ಡೇ. ಸೊ ಜನ ಜಾಸ್ತಿ ಇರೋದ್ರಿಂದ ಪಾರ್ಕಿಂಗಲ್ಲೇ ರೊಟ್ಟಿ ಕಾರ್ಯಕ್ರಮ ಶುರು ಮಾಡಿದ್ರು. ಎಲ್ಲ ಸೇರ್ಕೊಂಡು ರೊಟ್ಟಿ ಒಂದಿಬ್ರು ತಟ್ಟೋದಕ್ಕೆ, ಒಂದಿಬ್ರು ಬೇಯಿಸೋದಕ್ಕೆ, ಆಮೇಲೆ ಒಂದಿಬ್ರು ಕಲಸ್ಕೊಡೋದಕ್ಕೆ. ನಮ್ಮ ಅಕ್ಕ ಮತ್ತೆ ವಸಂತ ಇಬ್ರು ರೊಟ್ಟಿ ತಟ್ಟೋದಕ್ಕೆ ಶುರು ಮಾಡಿದ್ರು. ನಮ್ಮ ತಂಗಿ ಮನೇಲಿ ರೊಟ್ಟಿ ಮಾಡೋ ಮಷಿನ್ ಕೂಡ ಇದೆ, ಆದರೆ ಅದನ್ನ ಯೂಸ್ ಮಾಡಲಿಲ್ಲ, ಅದ್ರಲ್ಲಿ ನಿಧಾನ ಆಗುತ್ತೆ ಅಂತ ಇಬ್ರು ತಟ್ಟೋದಕ್ಕೆ ಶುರು ಮಾಡಿದ್ರು. ತಟ್ಟಿ ಮಾಡ್ದಂಗೆ. ಸೊ ಅಕ್ಕಿ ರೊಟ್ಟಿ ಅಂದರೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ, ಎಲ್ಲರೂ ತಿಂತೀವಿ ನಾವು, ನಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಚಿಕನ್ ಗ್ರೇವಿ, ಚಿಕನ್ ಗೊಜ್ಜು, ಮಟನ್ ಸಾರು ಎಲ್ಲ ಇದ್ದಿದ್ರಿಂದ ಹಾಕೊಂಡು ತಿಂತಾಯಿದ್ರು. ತಿಂದೇ ಇರೋರಿಗೆ ತರಕಾರಿ ಪಲ್ಯ ಮಾಡಿದ್ರು, ನಾನು ಕೂಡ ತಿನ್ನಲ್ಲ ಅಂತ. ಮತ್ತು ಇವರು ವೇದಕ್ಕ ಅಂತ, ಇವರು ತಿನ್ನಲಿಲ್ಲ, ನಾವಿಬ್ರು ತರಕಾರಿ ಪಲ್ಯ ತಿಂದ್ವಿ. ನಮ್ಮ ತಾತಂಗಂತೂ ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರು, ಅಲ್ಲಿದೆಯಾ ತಾತ ತಿನ್ಬೋದಾ ಅಂತ. ತಾತಂಗೆ ಅಲ್ಲಿ ಗಟ್ಟಿ ಇದೆ, ಚೆನ್ನಾಗಿ ರೊಟ್ಟಿ ಎಲ್ಲ ಇಷ್ಟ ಆಗುತ್ತೆ ತಾತಂಗೆ, ಹಂಗಾಗಿ ತಿಂತಾರೆ. ಸೊ ತುಂಬಾ ಚೆನ್ನಾಗಿತ್ತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್.